ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಡಿಫ್ರೆಂಟಾಗಿ ವಾಂಗಿಬಾತ್ ಟ್ರೈ ಮಾಡಬೇಕು ಅನಿಸಿದ್ರೆ ಇದೊಮ್ಮೆ ಟ್ರೈ ಮಾಡಿ. ರುಬ್ಬಿ ಮಾಡುವ ಗ್ರೀನ್ ವಾಂಗಿಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಇಂಗು, ವಾಂಗಿಬಾತ್ ಬದನೆಕಾಯಿ. ರುಬ್ಬಲು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಅರ್ಧ ಕಟ್ ಪುದೀನ, 1/4 ಕಟ್ ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಹಾಕಿ, ಒಂದು 5 ಸ್ಪೂನ್ ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ. ಇದನ್ನು ತರಿಯಾಗಿ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊ ಬರಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಮಾಡುವ ವಿಧಾನ: ಒಂದು ಪ್ಯಾನ್ ತಗೊಳ್ಳಿ, 50 ml ಆಯಿಲ್ ಹಾಕೊಳ್ಳಿ, ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ, ಹಿಂಗೆ ಹಾಕೊಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಈ ಕರಿಬೇವು ಹಾಕೊಳ್ಳಿ, ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಇದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನೀವು ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಬೋದು. ಈಗ ಬದನೆಕಾಯಿ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಹೆಚ್ಚಿದ್ದೀನಿ, ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ ಈ ಥರ. ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಈಗ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ಬೇಕಾಗುವಷ್ಟು. ನೀವು ಇದನ್ನು ಗೊಜ್ಜು ಮಾಡಿ ಇಟ್ಕೊಂಡು ರೈಸ್ ಕಲ್ಸ್ಕೊಬೋದು. ಫ್ರೈ ಮಾಡಿಕೊಂಡು 1 ನಿಮಿಷ ಬೇಯಿಸೋಣ. ಬದನೆಕಾಯಿ ಬೆಂದಿದೆ ಸ್ವಲ್ಪ. ಇದಕ್ಕೆ ಹಸಿ ಮಸಾಲದಲ್ಲಿ ಸ್ವಲ್ಪ ಬೇಯುತ್ತೆ. ನಾವೀಗ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಫ್ರೈ ಮಾಡೋಣ. ಟೀ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ಕೈ ಆಡಬೇಕು. ನೀವು ಬಟಾಣಿನೂ ಹಾಕೋಬೋದು. ಬೇಯಲಿ ಸ್ವಲ್ಪ ಹೊತ್ತು. ನಾನು ಬೇಡಿಗೆ ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ನೀವು ಒಗ್ಗರಣೆಗೂ ಹಾಕೋಬೋದು. ಎಣ್ಣೆ ಬಿಡ್ತಾ ಬಂದಿದೆ ನೋಡಿ, ಆಯ್ತಾ ಬಂತು. ಐದು ನಿಮಿಷ ಬೇಯಬೇಕು. ನೋಡಿ, ಗೊಜ್ಜು ರೆಡಿ ಆಯಿತು. ರೈಸ್ ಹಾಕೊಂಡು ಕಲಿಸ್ಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ.